Hi, welcome back to my YouTube channel, Soumya Ram YouTube channel. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಿಂಗೆ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ನಾನಂತೂ ಟಿಫನ್ಗೆ ರೆಡಿ ಮಾಡೋಣ ಅಂತ ಬಂದೆ. ಬನ್ನಿ 100 ಡೇಸ್ ಚಾಲೆಂಜ್ಗೆ ರೆಡಿನಾ? ನೀವು ರೆಡಿನಾ? ಬನ್ನಿ ನೋಡೋಣ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆಲ್ಲ ನಾನು ಪ್ರಿಪೇರ್ ಮಾಡ್ಕೋಬೇಕು. ಪ್ರಿಪೇರ್ ಮಾಡ್ಕೊಂಡು ಹಂಗೆ ನಿಮ್ಮ ಜೊತೆ ಮಾತಾಡಿಕೊಂಡು ಸಾಂಗ್ ಹಾಡ್ಕೊಂಡು ಹಿಂಗೆ ಹೋಗ್ತಾ ಇರುತ್ತೆ. ನೀವು ನೋಡಿ. ಸರಿ ಬನ್ನಿ ಮಾಡೋಣ. ನೋಡಿ, ಶಾವಿಗೆ ಬಾತ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ. ಸೊ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಸ್ಕಿನ್ ಗ್ಲೋ ಕೊಡುತ್ತೆ. ಆ್ಯಂಡ್ ಬೀಟ್ರೂಟ್ ಪ್ಲಸ್ ಕ್ಯಾರೆಟ್ ಎರಡೂ ಹಾಕಿ ನಾನು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ಕುಡಿದ್ರೆ ಏನಾಗಲ್ಲ. ಕೆಲವರು ABC ಜ್ಯೂಸ್ ಅಂತ ಮಾಡ್ಕೊಂಡು ಕುಡಿತಾರೆ. ಆ್ಯಂಡ್ ಕೆಲವರು ನಾರ್ಮಲಾಗಿ ಏನು ಬೇಕೋ ಅದನ್ನು ಮಾಡ್ಕೊಂಡು ಕುಡಿತಾರೆ. ನಿಮ್ಮ ಆ್ಯಂಗಲ್ಗೆ ತಿಳ್ಕೊತಾ ಇದ್ದೀನಿ ನಾನು. ಏನಿಲ್ಲ, ಮಾಮೂಲಿ ಅದೇ ಈರುಳ್ಳಿ ಅಳಿಸ್ತಾ ಇದ್ದೆ ನನ್ನ. ಸೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಮಾತಾಡಿಕೊಂಡು ನಿಮ್ಮ ಜೊತೆ ಮಾಡ್ತಿದ್ದೀನಿ. ಸೊ ಇವತ್ತು ಟಾಪಿಕ್ ಏನು ಮಾತಾಡಲಿ ಅಂತ ಗೊತ್ತಾಗಲ್ಲ. ಅವ್ರಿಗೆ ಯಾರಾದರೂ ಇದ್ದರೂ ಏನಾದರೂ ಮಾತಾಡ್ಬೋದು, ಯಾರೂ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ನಾವು ವೀಡಿಯೋಸ್ ಮಾಡಿಕೊಂಡು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಎಷ್ಟು ಗೊತ್ತಾಗುತ್ತೆ ಗೊತ್ತಾ. ಬಟ್ ಏನಂದರೆ ಡೈಲಿ ಯೂಸ್ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಇದೆ, ಕಷ್ಟ ಇದೆ, ಇಲ್ಲ ಅಂತಲ್ಲ. ಬಟ್ ಇದನ್ನು ಯಾರು ಈ ಬ್ಲಾಗ್ಸ್ ಮಾಡ್ತೀನಿ ಅದು ಇದು ಅಂತಾರಲ್ವಾ. ಸೊ ಅಂಥವರು ಸ್ವಲ್ಪ ನೋಡಿಕೊಂಡು ಮಾಡಿದ್ರೆ ಬೆಟರು. ಯಾಕಂದರೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ. ಇನ್ನೊಂದು ಫೋನ್ ಇದ್ದರೆ ಮಾಡ್ಬೋದು. ಮತ್ತು ಯೂಟ್ಯೂಬ್ ಚಾನಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಇದರಿಂದ ನಿಮಗೆ ಪೇಮೆಂಟ್ಸು ಸಡನ್ನಾಗಿ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಮಾಡ್ತಾ ಇರಬೇಕು. ಮಾಡಿದ್ಮೇಲೆ ನಿಮಗೆ ರೀಚ್ ಆಗಬೇಕು ಜನಕ್ಕೆ. ಆ ಥರ ಕಂಟೆಂಟ್ ನೀವು ಕೊಡಬೇಕು. ಕಂಟೆಂಟ್ ಕೊಟ್ಟರೆ ನಿಮ್ಮ ಚಾನಲ್ ರೀಚ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ಕೆಲವೊಂದು ಚಾನಲ್ಸ್ ಓಪನ್ ಮಾಡಿ ನೋಡಿದ್ದೀನಿ. ಅವರೆಲ್ಲ ಹಾಗೆ ಹೇಳೋದು, ಡೈಲಿ ಕಂಪಲ್ಸರಿ ಒಂದು ವೀಡಿಯೋ ಹಾಕಲೇಬೇಕು. ನೀವು ಅದನ್ನು ಚಾಲೆಂಜಾಗಿ ತೊಗೊಂಡು ಮಾಡಿ. ಪಕ್ಕ ನೋಡೋಣ. ನಾನು ಚಾಲೆಂಜ್ ಮಾಡಿದ್ದೀನಿ, ನಾನು ಮಾಡ್ತಿದ್ದೀನಿ. 100 ಡೇಸ್ ಚಾಲೆಂಜ್ ಅಂತ ಮಾಡ್ತಿದ್ದೀನಿ ವೀಡಿಯೋಸು. ಬಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋಸ್ ಮಾಡ್ತೀನಿ. ಏನೇನಾಗುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅಷ್ಟು ಕೆಲವ್ರಿಗೆ ಟೈಮ್ ಇರುತ್ತೆ, ಕೆಲವ್ರು ಕೆಲಸಕ್ಕೆ ಹೋಗ್ತಾರೆ, ಅವ್ರದ್ದು ಟೈಮ್ ಇರಲ್ಲ. ಸೊ ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವರು ಕಷ್ಟ ಆದರೂ ಪರವಾಗಿಲ್ಲ, ಇದರಲ್ಲಿ ಏನೋ ಒಂದು ಇನ್ಕಮ್ ಬರುತ್ತೆ ಅಂತ ಮಾಡ್ತಾರೆ. ಬಟ್ ಅಂಥವ್ರಿಗೆ ವೆಯ್ಟ್ ಮಾಡಬೇಕು, ಪೇಷನ್ಸಿಂದ ವೆಯ್ಟ್ ಮಾಡ್ತು ಅಂದರೆ ನಿಮಗೆ ಇದರಲ್ಲಿ ಬಂದೇ ಬರೋಕ್ಕೆ ಸಿಕ್ಕುತ್ತೆ. ಅದೇ ಹೇಳೋದು ನಿಮಗೆಲ್ಲ, ಪೇಷನ್ಸ್ ಲೈಫಲ್ಲಿ. ಪೇಷನ್ಸ್ ಇಲ್ಲಿಂದ ಎಲ್ಲಾದರೂ ಹೋಗಿ ನೀವು ಪೇಷನ್ಸ್ ಅನ್ನೋದಿಲ್ಲ ಅಂದರೆ ನೀವೇನು ಮಾಡೋಕ್ಕಾಗಲ್ಲ. ಪೇಷನ್ಸ್ ಇದ್ರೇ ಎಲ್ಲ. ಸೊ ಏನೇ ಆಗಲಿ ತಲೆ ಕೆಡ್ಸ್ಕೊಂಬೇಡಿ. ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸು. ನಾನು ಹಿಂಗೆ ಇಷ್ಟು ದಿನ ಏನು ಮಾಡ್ತಿದ್ದೆ ಅಂದರೆ ಸರಿಯಾಗಿ ಮಾಡ್ತಾ ಇರಲಿಲ್ಲ ವ್ಲಾಗ್ಸು. ಏನೋ ಒಂಥರ ಇದು ಲೇಸಿನೆಸ್ ಅಂತಿರೋ ಇಲ್ಲ. ಕೆಲವೊಂದು ಸರಿ ಮಾಡಬೇಕಾದ್ರೆ ಇಲ್ಲ ಮಾಡೋಣ, ನಾವು ಇನ್ಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಅನಿಸುತ್ತೆ. ಆಮೇಲೆ ಹೋಗ್ತಾ ಏನೋ ಅಯ್ಯೋ ಯಾರಾದರೂ ಒಬ್ಬರು ಡಿಮೋಟಿವೇಟ್ ಮಾಡಿಬಿಡ್ತಾರೆ. ಸೊ ಆವಾಗ ನೀವು ಇಲ್ಲ, ನಾನು ಮಾಡೇ ಮಾಡ್ತೀನಿ, ಅವ್ರು ಏನಾದರೂ ಅಂದ್ಕೊಳ್ಳಿ, ಯಾರು ಏನು ಅಂದ್ಕೊಂಡ್ರು ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ ಇರಬೇಕು. ಸೊ ಅದರಿಂದ ನಾನು ಹೇಳ್ತಿರೋದು, ಏನು ನಿಮಗೆ ತಲೆನೇ ಕೆಡ್ಸ್ಕೊಬೇಡಿ. ಯಾರು ಏನು ಅಂತಾರೆ ಅಂತಲೂ ತಲೆ ಕೆಡ್ಸ್ಕೊಬೇಡಿ. ನಿಮ್ಗೆ ಹೆಂಗೆ ಬರುತ್ತೆ, ಏನು ಬರುತ್ತೆ ಅದನ್ನೇ ಮಾಡಿ ಸಾಕು. ಯೂಟ್ಯೂಬ್ಸವರು ನಿಮ್ಮನ್ನ ಸೆಲೆಕ್ಟ್ ಮಾಡೇ ಮಾಡ್ತಾರೆ. ಒಂದಲ್ಲ ಒಂದು ದಿವಸ ನಿಮ್ಮನ್ನ ಕೈ ಹಿಡಿಯುತ್ತೆ. ನೀವು ಪಡೋ ಪರಿಶ್ರಮಕ್ಕೆ ಪ್ರತಿಫಲ ಸಿಕ್ಕುತ್ತೆ. ಓಕೆನಾ? ಸೊ ನಾನು ಅದನ್ನೇ ನಂಬ್ಕೊಂಡಿದ್ದೀನಿ, ಮಾಡೋಣ ಅಂತ. ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮದು ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ಇತ್ತು. 2 ಇಯರ್ಸ್ 3 ಇಯರ್ಸಿಂದನೇ ಇದೆ. ಬಟ್ ನಾನೇನಂದರೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ನಾನು ಮಾಡ್ತಾ ಇರಲಿಲ್ಲ. ಯಾಕಂದರೆ ಜನ ಏನಂತಾರೋ ಏನೋ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದು. ಆಮೇಲೆ ಅವೆಲ್ಲ ಎಲ್ಲರೂ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಒಬ್ಬರೇ ಅಲ್ಲ, ಎಷ್ಟು ಜನ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಾ. ಈ ಕಂಪ್ನಿಗಳು ಹೋಗೋರೆಲ್ಲ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಅವರು ಕೆಲಸ ಮಾಡ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಮಾಡ್ತಾರೆ. ಎಷ್ಟೊಂದು ಜನ ಮಾಡಿದ್ದಾರೆ. ಏನಂತಾರೆ ಅದನ್ನು ಬಾಯಲ್ಲೇ ಬರ್ತಾಯಿಲ್ಲ ನನಗೆ, ಸ್ಫೂರ್ತಿ. ಓಕೆನಾ? ಅಂಥವ್ರನ್ನ ಸ್ಫೂರ್ತಿಯಾಗಿ ತೊಗೊಂಡು ನಾವು ಮಾಡಬೇಕು.
ಸೊ ಇದೊಂದೇ ಅಲ್ಲ, ಇನ್ಕಮ್ ಇರಬೇಕು ಏನಾದರೂ ಎಕ್ಸ್ಟ್ರಾ ಬೇರೆ. ಅದಿತ್ತು ಅಂದರೆ ನೋಡಿ, ಇದು ಮಾಡ್ತಾ ಮಾಡ್ತಾ ಇದು ಒಂದಲ್ಲ ಒಂದಿನ ನಿಮ್ಗೆ ಅನಿಸುತ್ತೆ ನೋಡಿ, ಇಲ್ಲ ನಾನು ಯೂಟ್ಯೂಬ್ ಚಾನಲ್ಲೇ ಮಾಡ್ಕೊಂಡು ಹೋಗ್ತೀನಿ, ಆಮೇಲೆ ನಾನು ಈ ಜಾಬ್ಸ್ ಎಲ್ಲ ನಾನು ಬಿಟ್ಬಿಡ್ತೀನಿ, ಈ ಕೆಲಸ ಬಿಟ್ಬಿಡ್ತೀನಿ, ಬೇಡ ನನಗೆ ನಾನು ಯೂಟ್ಯೂಬಿಂದ ಅರ್ನಿಂಗ್ಸ್ ಬರ್ತಾ ಇದೆ ಅಂದರೆ ನೀವು ಇದನ್ನೇ ಮಾಡ್ಕೊಂಡು ಹೋಗಿ ಅಷ್ಟೇ. ಸೊ ಅಲ್ಲಿ ಗಂಟ ನೀವು ಇನ್ಕಮ್ ಏನಾದರೂ ಇಟ್ಕೋಬೇಕು ಯೂಟ್ಯೂಬ್ ಚಾನಲ್ ಜೊತೆಗೆ. ಯೂಟ್ಯೂಬ್ ಚಾನಲ್ ಜೊತೆ ಯೂಟ್ಯೂಬ್ ಹೆಂಗೆ ಅಂದರೆ ಒಂದೊಂದ್ಸರಿ ನಿಮಗೆ ನೀವು ಹೆಂಗೆ, ನಾನು ಹೇಳೋದಷ್ಟೇ, ವೀಡಿಯೋಸ್ ಹೆಂಗೆ ವೈರಲ್ ಆಗುತ್ತೋ ನಮಗಂತೂ ಗೊತ್ತಿಲ್ಲ, ಜನ ಹೆಂಗೆ ಲೈಕ್ ಮಾಡ್ತಾರೋ ಅಂತಲೂ ಕೂಡ ಗೊತ್ತಿಲ್ಲ ನಮಗೆ. ಸೊ ಅಲ್ಲಿ ಅಷ್ಟೇನು ಬರಲ್ಲ, ವ್ಲಾಗ್ಸೇ ಮೇಯ್ನು ಇಂಪಾರ್ಟೆಂಟು. ವ್ಲಾಗ್ಸಿಂದ ಜನ ತುಂಬ ಅಬ್ಸರ್ವ್ ಮಾಡ್ತಾರೆ, ಏನಿದೆ ಕಂಟೆಂಟು, ಏನು ಕೊಡ್ತಾವ್ರೆ ಕಂಟೆಂಟು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದರಿಂದ ನೀವು ಈಗೆಲ್ಲ ನಾನು ತರಕಾರಿ ಹಚ್ಕೊತಾ ಇದ್ದೀನಿ ಶಾವಿಗೆ ಬದಿಗೆ. ಸೊ ಹಚ್ಕೊಬೇಕಾದ್ರೆ ಅದು ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ಫೋನ್ನ ನಾನು ಕೈಯಲ್ಲಿ ಇಟ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ, ಯಾರಾದರೂ ಒಬ್ರು ಇರಬೇಕು. ಅದಕ್ಕೋಸ್ಕರ ಸಾಕಿಷ್ಟು ಅಂತ ನಾನು ಮಾಡ್ತೀನಿ. ಬಟ್ ನಾನು ಏನೇನು ಹಾಕ್ತೀನಿ ಎಲ್ಲ ನಿಮ್ಗೆ ತೋರಿಸ್ತೀನಿ, ಹಂಗೆ ಮಾಡ್ಕೊಳ್ಳಿ ಆಯಿತಾ. ಸೊ ಮಾಡ್ತಿದ್ದೀವಿ ನೋಡಿ. ಮತ್ತು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಸ್ಟಾರ್ಟಿಂಗು ಕೆಲವ್ರು ಏನು ಮಾಡ್ತಾರೆ ಅಂದರೆ ಎಲ್ಲರೂ ಅದು ಇದು ಅಂತ ಪರ್ಚೇಸ್ ಮಾಡಿಬಿಡ್ತಾರೆ. ಹಂಗೆ ಮಾಡೋಕ್ಕೆ ಹೋಗಿ, ಯಾಕಂದರೆ ನಿಮ್ಗೆ ಅದರಿಂದ ಅರ್ನಿಂಗ್ಸ್ ಬರ್ತಿದೆಯಾ ಅವಾಗ ತೊಗೊಳ್ಳಿ. ಅಲ್ಲಿ ಗಂಟೆ ನಿಮ್ಮ ಹತ್ರ ಏನಿದೆ ಮೊಬೈಲು, ನಿಮ್ಮ ಹತ್ರ ಯಾವ ಮೊಬೈಲ್ ಇದ್ದರೂ ಪರವಾಗಿಲ್ಲ, ಆ ಮೊಬೈಲಲ್ಲೇ ನೀವು ಕ್ಯಾಪ್ಚರ್ ಮಾಡಿ ವೀಡಿಯೋಸ್ ಮಾಡಿ. ಸುಮ್ಮನೆ ಇದಕ್ಕೆ ಅಂತ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ. ನಾಳೆ ದಿವಸ ಲೈಕ್ಸು ವ್ಯೂಸ್ ಬಂದಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ನೋಡಿ, ನೀವು ಅಂದ್ಕೊಳ್ತೀರಾ ಕೆಲವು ಡಿಮೋಟಿವೇಟ್ ಆಗ್ತಾರೆ, ಯಾಕಂದರೆ ನೋಡಿ ನಾನು ಇಷ್ಟೆಲ್ಲ ನಾನು ಇನ್ವೆಸ್ಟ್ ಮಾಡಿ ಏನೂ ಸಿಕ್ತಿಲ್ಲ, ಏನೂ ಬರ್ತಿಲ್ಲ ಅಂತ ಅಂದರೆ ಅವಾಗ ಡಿಮೋಟಿವೇಟ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಗೆ ಏನಿದೆ ಅದರಲ್ಲೇ ಮಾಡಿ, ಜನ ಹೆಂಗಿದ್ರು ನೋಡ್ತಾರೆ, ಓಕೆನಾ. ಸೊ ವ್ಯೂವರ್ಸ್ ಹೆಂಗಿದ್ರು ನೋಡ್ತಾರೆ. ಅದಕ್ಕೆ ನಿಮಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಲಕ್ಕು ಅಷ್ಟೇ. ನೀವು ಯಾವ ಥರ ಕಂಟೆಂಟ್ ಕೊಡ್ತೀರಾ ಅದ್ರ ಮೇಲೇ ಎಲ್ಲ ಡಿಪೆಂಡ್ ಆಗಿರುತ್ತೆ. ಮಾಡಿ, ನಾನು ಸ್ಟಾರ್ಟ್ ಮಾಡಾಯಿತು, ನೀವು ಸ್ಟಾರ್ಟ್ ಮಾಡಿ. ಬಟ್ ನಾನೇನಂದರೆ ಇತ್ತೀಚೆಗೆ ನಾನು 100 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ. ಸೊ ಅದರಿಂದ ನಾನು ಮಾಡ್ಕೊಂಡು ಹೋಗೋಣ ಅಂತ, ಅದು ಹೆಂಗೆ ಬರುತ್ತೋ ಗೊತ್ತಿಲ್ಲ, ಅವ್ರನ್ನ ಮಾಡ್ತೀನಿ ಅಷ್ಟೇ ಆಯಿತಾ. ಅದಕ್ಕೆ ನೀವು ಸಪೋರ್ಟ್ ಮಾಡಲೇಬೇಕು, ಸಪೋರ್ಟ್ ಮಾಡೇ ಮಾಡ್ತೀರಾ, ಓಕೆ. ಸೊ ನೆಕ್ಸ್ಟ್ ಈಗ ಆಯಿತು, ರೆಡಿ ಮಾಡಿಕೊಂಡೆ. ಮಾರ್ನಿಂಗ್ ಡ್ರಿಂಕ್ ಅಂತ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಈ ಬೇಸಿಗೆಯಲ್ಲಿ ನಾವು ನಾರ್ಮಲಾಗಿ ಇದ್ದರೆ ಆಗೋಲ್ಲ, ಯಾಕಂದರೆ ಬಾಡಿ ಹೈಡ್ರೇಟ್ ಆಗಿರಬೇಕಲ್ವ, ಅದಕ್ಕೋಸ್ಕರ ಕೆಲವೊಂದನ್ನ ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಕ್ಯಾರೆಟ್ ಬೀಟ್ರೂಟ್ ಹಾಕಿ ಜ್ಯೂಸನ್ನು ಮಾಡುತ್ತಿರುವೆನು. ನಾನು ಮಾತಾಡೋದು ನಿಮ್ಗೆ ಇಷ್ಟ ಆಗುತ್ತಾ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚೆನ್ನಾಗಿ ಮಾತಾಡ್ತೀರಾ ಅಂತ ಹೇಳಿ, ಕಮೆಂಟ್ ಮಾಡಬೇಕು. ಪ್ರತಿಯೊಬ್ಬರು ನೀವೆಲ್ಲ ಕಮೆಂಟ್ ಮಾಡಿದ್ರೇ ನನಗೆ ಇಷ್ಟ ಆಗುತ್ತೆ, ನಮಗೆ ಗೊತ್ತಾಗುತ್ತೆ ನಾವು ಏನು ಮಾಡಬೇಕು ಏನಿಲ್ಲ ಅಂತ. ಸೊ ಕಮೆಂಟ್ ಮಾಡ್ತೀರಲ್ವಾ, ಲೈಕ್ ಮಾಡ್ತೀರಲ್ವಾ, ಆಮೇಲೆ ಶೇರ್ ಮಾಡಲೇಬೇಕು, ಓಕೆನಾ. ಅಷ್ಟೇ, ಏನಂತೀರಾ. ಮತ್ತು ಅಪ್ಪು ಸರ್ ಬರ್ಡೇ ದಿನ ಎಲ್ಲರೂ ಎಲ್ಲೋಗಿದ್ರಿ, ಬಟ್ ಅಪ್ಪು ಸರ್ ಇನ್ನೂ ಇಲ್ಲೇ ಇದ್ದಾರೆ ಅಂತ ಅನಿಸುತ್ತೆ. ನಾವಂತೂ ತುಂಬ ಮಿಸ್ ಮಾಡ್ಕೊತೀವಿ ಅಪ್ಪು ಸರ್ನ, ಯಾಕಂದರೆ ಅವ್ರನ್ನ ಮರೆಯೋಕ್ಕಂತೂ ಆಗಲ್ಲ. ನಾವು ಹೋಗೋಣ ಅಂತ ಅಂದ್ಕೊಂಡ್ವಿ, ತುಂಬ ಜನ ಇರ್ತಾರೆ, ರಾಜ್ಕುಮಾರ್ ಸಮಾಧಿ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ, ತುಂಬ ಜನ ಇರ್ತಾರೆ, ಆಗಲ್ಲ, ಬಿಸಿಲು ಬೇರೆ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ಅವ್ರನ್ನ ನೆನೆಸ್ಕೊಂಡು ಕಾಣ್ತೀರಾ, ಅವರು ದೇವರಾಗ್ಬಿಟ್ರು. ಕ್ಯಾರೆಟು ಮತ್ತು ಬೀಟ್ರೂಟ್ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊತೀನಿ, ಮಾರ್ನಿಂಗ್ ಡ್ರಿಂಕ್ ಥರ ಕುಡಿತೀನಿ. ಸೊ ಅದರಿಂದ ನಿಮಗೆ ಏನು ಬೆನಿಫಿಟ್ಸ್ ಅಂದರೆ ಇದರಿಂದ ಸ್ಕಿನ್ ಗ್ಲೋ ಆಗುತ್ತೆ, ಮತ್ತು ಫೇಸ್ ಕೂಡ ಚೆನ್ನಾಗಿ ಕಾಣುತ್ತೆ. ತುಂಬ ಒಂಥರ ಮಾರ್ನಿಂಗ್ ಟೈಮು ಕುಡಿದ್ರೆ ಹೈಡ್ರೇಟಿಂಗ್ ಆಗಿರುತ್ತೆ ಬಾಡಿ. ಕುಡೀರಿ, ನೀವು ಟ್ರೈ ಮಾಡಿ. ನಾನು ಒಂದೊಂದು ದಿವಸ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಸೊ ಅದಕ್ಕಿಂತ ಮಾರ್ನಿಂಗ್ ಡ್ರಿಂಕ್, ಜ್ಯೂಸ್ ಅನ್ನೋದಕ್ಕಿಂತ ಮಾರ್ನಿಂಗ್ ಡ್ರಿಂಕ್ ಇದು ಮಾಡ್ಕೊಂಡು ಕುಡೀರಿ. ನೋಡಿ ಇಷ್ಟಿದೆ, ಇದಕ್ಕೆ ನೀರು ಆ್ಯಡ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಇರುತ್ತೆ. ನೋಡ್ತಾ ಇರೋ ನೀರು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಒಂದು 300 ml ಹಾಕ್ತೀನಿ. ಸೊ ನೋಡೋಣ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ನೋಡಿ ಹಾಕಿದ ತಕ್ಷಣ ಕಲರ್ ಯಾವ ಥರ ಚೇಂಜ್ ಆಯಿತು, ಈ ಥರ ನಿಮ್ಮ ಸ್ಕಿನ್ ಕೂಡ ಈ ಥರ ಪಳಪಳ ಅಂತ ಹೊಂದುತ್ತೆ. ಮತ್ತು ಜ್ಯೂಸರ್ ಮಿಕ್ಸರಲ್ಲಿ ಮಾಡುವುದು, ಇದಕ್ಕೇನು ಹಾಕ್ಬಾರ್ದು ಎಕ್ಸ್ಟ್ರಾ, ಜಸ್ಟ್ ನಿಮ್ಗೆ ಏನಾದರೂ ಬೇಕು ಅಂದರೆ ಜಿಂಜರ್ ಸ್ವಲ್ಪ ಹಾಕ್ಕೊಬೋದು. ಹಾಗಿದೆ, ಇದನ್ನು ನಾನು ಇವಾಗ ಕೊಡ್ಕೊಂಡು ನಿಮಗೆ ಶಾವಿಗೆ ಪಾಕನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡ್ತಾ ಕುಡಿತಾ ಇದ್ದೀನಿ. ನಿಮ್ಗೆ ಯಾವ ಥರನೂ ಫೀಲ್ ಆಗಲ್ಲ, ಟೇಸ್ಟಿ ಅಂತೂ ಕೊಡಲ್ಲ, ಬಟ್ ಕುಡಿದ್ರೆ ಒಳ್ಳೆಯದು. ನಾನು ಕುಡಿತಾ ಇದ್ದೀನಿ ನೋಡಿ, ಡೈಲೀಸ್ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡ್ರಿಂಕ್ ಆಗಲಿ, ಸೌತೆಕಾಯಿ, ಲೆಮನ್ ಇಲ್ಲ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಆ ಥರ ಕುಡೀರಿ, ಒಳ್ಳೆಯದು. ಕೂದಲು ತುಂಬ ಚೆನ್ನಾಗಿ ಬರುತ್ತೆ, ಕೂದಲು ಉದ್ರಲ್ಲ.
ಈಗ ಈ ಕಡೆ ಶಾವಿಗೆ ಬಾತ್ ಮಾಡೋಣ. ಸೊ ಇವಾಗ ನಾನು ಇದೊಂದು ಹಾಫ್ kg ಅಂದ್ಕೊತೀನಿ, 500 ಗ್ರಾಮ್ಸು. ಇದನ್ನು ನಾನು ಬಿಸಿನೀರಿಗೆ ಹಾಕಬೇಕು. ನೀರು ಕುದೀತಾ ಇರಬೇಕು, ಆವಾಗ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂಚೂರು ಎಣ್ಣೆ ಹಾಕೋಕೆನಾ. ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ, ನೋಡೋಣ ಅಂತ ಹೆಂಗಿರುತ್ತೆ ಅಂತ. ಆಗುತ್ತಾ ಫುಲ್ಲು ಅಂತ ಡೌಟು, ಆದರೂ ಮಾಡ್ತಾ ಇದ್ದೀನಿ ಗೈಸ್. ಶಾವಿಗೆ ಬಾತ್ಗೆ ಬೇಕಾಗಿರುವ ಐಟಮ್ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಅಲ್ಲಿ ಕ್ಯಾರೆಟ್ ಮತ್ತು ಬಟಾಣಿ ಹಾಕ್ಕೊಂಡಿದ್ದೀನಿ, ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಶಾವಿಗೆ ಇಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾನು ಯಾವ ಥರ ಮಾಡ್ತೀನಿ ಅಂದರೆ, ಈಗ ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ಕೊತೀನಿ ನೋಡಿ. ವಿಡಿಯೋ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಗೈಸ್, ಬೇಜಾರು ಮಾಡ್ಕೊಬೇಡಿ. ಇಷ್ಟ ಕಡಲೆಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆಬೀಜ ಫ್ರೈ ಮಾಡ್ಕೊಬೇಕು, ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೀಜ ಹಾಕಿ ಈ ಥರ ಎತ್ತಿಕೊಂಡಿದ್ದೀನಿ ಸೈಡಲ್ಲಿ. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಿದ್ದೀನಿ, ಸ್ವಲ್ಪ ಫ್ರೈ ಮಾಡೋಣ. ಮತ್ತು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡಿದ್ದೀನಿ, ಕರಿಬೇವು, ಚಟಪಟ ಅಂತ ಇರಬೇಕು. ಸೀದೋಗುತ್ತೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ, ಈರುಳ್ಳಿ ಎರಡು ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಮಾಡ್ಕೊತೀನಿ. ನೀವು ನೋಡಿ ಹಾಕಿ ಎಲ್ಲ ಈರುಳ್ಳಿ ಎಲ್ಲ ಹಾಕಿದ್ದೀನಿ, ಕಾಣಿಸ್ತಿದೆಯಾ? ಓಕೆ, ಈರುಳ್ಳಿ ಹಾಕ್ತಿದ್ದೀನಿ. ಅಜ್ಜಿಲೇ ನನಗೆ ಯಾರು ಬಯಕಿಲ್ವಲ್ಲ, ಅದಕ್ಕೆ ನಿಮ್ಮ ಅಜ್ಜಿ ಅಂತ ಬೈತಾ ಇದ್ದೀನಿ. ಈಗ ಕ್ಯಾರೆಟ್ ಮತ್ತು ಬಟಾಣಿ ಅಂತ ಎರಡು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ತಿನ್ನೋಕೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆಮೇಲೆ ಇನ್ನೂ ಪದಾರ್ಥದಲ್ಲಿ ವೆಜಿಟೇಬಲ್ಸ್ ಹಾಕ್ಕೊತಾ ಇದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ, ಅರಿಶಿನ ಒಂದು ಚಿಟಿಕೆ ಅಷ್ಟೇ. ಇದಕ್ಕೆ ಏನಿಲ್ಲ, ಸಾಲ್ಟ್ ಹಾಕ್ಕೊಂತು ಅಂದರೆ ಸಾಲ್ಟು ಮತ್ತು ಕೊತ್ತಂಬರಿ ಉದುರಿಸ್ಕೊಂಡ್ರೆ ಮುಗೀತು ಶಾವಿಗೆ ಬಾತ್. ಅಡುಗೆ ಮಾಡಿಕೊಂಡು ಈ ಕಡೆ ಮಾರ್ನಿಂಗ್ ಡ್ರಿಂಕ್ ತಿಳ್ಕೊಂಡು ಹೆಂಗೆ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಅಡುಗೆ ಇವಾಗ ಬೆಳಿಗ್ಗೆ ಹೊತ್ತು ನಾನು ಟಿಫನ್ ಮಾಡ್ತಾ ಇರ್ತೀನಿ, ಲೇಟ್ ಆಗಿಬಿಡುತ್ತೆ ಟಿಫನ್ ಮಾಡೋದು. ಸೊ ಅವಾಗ ಈ ವೀಡಿಯೋಸ್ ಎಲ್ಲ ಮಾಡ್ಕೊತು ಅಂದರೆ ವೀಡಿಯೋಸ್ ಮಾಡ್ಕೊಂಡು ಟಿಫನ್ ಮಾಡ್ತು ಅಂದರೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಲೈಟಾಗಿ ಏನಾದರೂ ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊಂಡು ಕುಡಿದ್ಬಿಟ್ರೆ ಸ್ವಲ್ಪ ಹೊಟ್ಟೆ ಹಸಿವು ಆಗೋದು ಕಮ್ಮಿ ಆಗುತ್ತೆ. ಆಮೇಲೆ ನೀವು ಒಂದೇ ಸರಿಗೆ ನೀವು ಬ್ರಂಚ್ ಥರ ಯೂಸ್ ಮಾಡ್ಕೊಬೋದು, ಬ್ರಂಚ್ ಟೈಮಲ್ಲಿ ತಿನ್ಕೊಬೋದು. ನಾನು ಎಲ್ಲ ಕೆಲಸ ಆದಮೇಲೆ ನಾನು ಟಿಫನ್ ಮಾಡೋದು. ಸೊ ಅದಕ್ಕೋಸ್ಕರ ಹಂಗೆ ಮಾಡ್ಕೊತೀನಿ ನಾನು, ನಮಗೆ ಹಿಂಗೆ ಈಸಿ ಆಗುತ್ತೆ ನನಗೆ. ಈಗ ಉಪ್ಪು ಹಾಕ್ತಾಯಿದ್ದೀನಿ ಗೈಸ್, ಒಂದು ನೋಡ್ಕೊಂಡು ಹಾಕಿ. 500 ಗ್ರಾಮ್ಸ್ಗೆ 1.5 ಸ್ಪೂನ್ ಹಾಕಿದ್ದೀನಿ. ನೋಡಿಕೊಂಡು ಹಾಕಿ, ಟೇಸ್ಟ್ ಮಾಡ್ಕೊಂಡು ಹಾಕಿ. ಆಮೇಲೆ ಏನು ಸಮಾಚಾರ, ಇವತ್ತು ನೀವು ಎಲ್ಲೆಲ್ಲಿ ಹೋಗ್ತೀರಾ ಹೇಳಿ, ಕಮೆಂಟ್ ಮಾಡಿ. ನಾನು ಔಟ್ಸೈಡ್ ಹೋಗಬೇಕು ಇವತ್ತು. ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಅಲ್ಲಿ ಗಂಟ ಫಾಲೋ ಮಾಡ್ತಾಯಿರಿ. ಏನು ಮಾತಾಡೋದು ಅಂತಲೇ ಗೊತ್ತಾಗಲ್ಲ ಗೈಸ್. ನೋಡಿ, ಮೈಂಡು ಬ್ಲಾಕ್ ಆಗಿರುತ್ತೆ. ಟಿಫನ್ ಮಾಡಿಕೊಂಡು ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ದೀನಿ ನಾನು. ಆ ಕಡೆ ವೀಡಿಯೋ ಮಾಡ್ತಾಯಿದ್ದೀನಿ, ಕಡೆ ಟಿಫನ್ ಮಾಡ್ತಾಯಿದ್ದೀನಿ, ಕಡೆ ಮಾರ್ನಿಂಗ್ ಡ್ರಿಂಕ್ ಕುಡಿತಾಯಿದ್ದೀನಿ. ಹೇಳ್ತೀನಿ ಅಂತ ಏನು ಬೇಜಾರು ಮಾಡ್ಕೋಬೇಡಿ, ಏನು ಮಾಡೋಕ್ಕಾಗಲ್ಲ. ನೇಮ್ ಮಾತಾಡೋದು ಇರುತ್ತೆ, ಹೇಳಿದ್ದೆ ಹೇಳ್ತಾ ಇರಬೇಕು. ಮತ್ತು ಇದಕ್ಕೆ ಆಯಿಲ್ ಚೆನ್ನಾಗಿರಬೇಕು. ಆಯಿಲ್ ಚೆನ್ನಾಗಿದ್ರೇ ಟೇಸ್ಟಿ ಆ್ಯಂಡ್ ಜ್ಯೂಸಿ. ಬೇಕಾದರೆ ನೀವು ಇದಕ್ಕೆ ಬಾದಾಮ್ ಕೂಡ ಹಾಕ್ಕೋಬೋದು, ಗೋಡಂಬಿ ಹಾಕ್ಕೋಬೋದು. ಬಾದಾಮ್ಗಿಂತ ಗೋಡಂಬಿ ಹಾಕ್ಕೊಬೋದು. ನಾನು ಬಾದಾಮ್ ತಿಂತಾಯಿದ್ದೀನಿ, 4 ಬಾದಾಮು. ಡೈಲಿ ಬಾದಾಮು ತಿನ್ಬೋದು. ಬಾದಾಮ್ ತಿನ್ನೋದ್ರಿಂದ ಒಳ್ಳೆಯದು ಬಾಡಿಗೆ, ಹಾಗಂತ ಜಾಸ್ತಿ ಅದನ್ನು ತಿನ್ನಬೇಕು. ಬಟ್ ಇನ್ನೊಂದು, ಇದನ್ನು ನೀರಲ್ಲಿ ನೆನೆಸ್ಬಿಟ್ಟು ತಿಂದರೆ ಒಳ್ಳೆಯದು. ಸೊ ನಿಮಗೆ ಇದು ಕ್ಯಾಲ್ಶಿಯಮ್ ಟೈಪು, ನಿಮಗೆ ಬೋನ್ಸ್ಗೆಲ್ಲ ಒಂದು ಸ್ಟ್ರೆಂತು ಇದ್ದಂಗೆ ಇವೆಲ್ಲ ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಒಳ್ಳೆಯದು, ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. ಈಗ ನಾನು ಶಾವಿಗೆ ಹಾಕ್ತಾಯಿದ್ದೀನಿ. ಇದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಹಾಕಿದ್ದೀನಿ. ಬೇಕು ಅಂದರೆ ಲೆಮನ್ ಹಾಕ್ಕೊಬೋದು ನೀವು.
ನೋಡಿ ಹೆಂಗಾಗಿದೆ ಅಂತ.